ನಮ್ಮ MD ರಾಕೇಶ್ ಶೆಟ್ಟಿ ಸರ್ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು. ಕುಮಾರಸ್ವಾಮಿ ಅವರ ಮಾತು ಯಾವ ರೀತಿ ಇದೆ, ಮಾತಿನ ಶೈಲಿ ಹೇಗಿದೆ ಅಂತ ಹೇಳಿ. ಯಾಕಂದ್ರೆ ಸ್ವತಃ ಒಪ್ಕೊಂಡಿದ್ದಾರೆ ಅವರು, ನಮ್ಮ ಕುಟುಂಬದಲ್ಲಿ ತಪ್ಪಾಗಿದೆ, ತಪ್ಪು ಮಾಡಿದ್ದಾರೆ ಅಂತ ಹೇಳಿ. ಆದ್ರೆ ಒಪ್ಕೊಳ್ಳೋದ್ರ ನಡುವೆ ಒಂದಷ್ಟು ಬೆಂಕಿ ಹಚ್ಚೋ ಕೆಲಸ ಕೂಡ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಈ ಹಿಂದೆ ಇದೇ ಪವರ್ ಟಿವಿಯ ಬಗ್ಗೆ ಕುಮಾರಸ್ವಾಮಿ ಅವರು, ದೇವೇಗೌಡರು, ಅದರ ಜೊತೆಗೆ JDS ನ ಒಂದಷ್ಟು ಜನ ನಾಯಕರುಗಳು ಕೂಡ ಮಾತಾಡಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ಈ ಹಿಂದೆ ಬನ್ನಿ ನೋಡ್ತಾ ಹೋಗೋಣ. ವಿಶೇಷವಾಗಿ ಪವರ್ ಟಿವಿಯ ಸಿಬ್ಬಂದಿ ವರ್ಗ ದೇಶದ ಒಂದು ಅಭಿಮಾನವನ್ನ ಎತ್ತಿಡಿತಕ್ಕಂಥದ್ರಲ್ಲಿ ಇವತ್ತೇನು ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಇಡೀ ನಾಡಿನ ದೇಶದಾದ್ಯಂತ ತಿರಂಗ ಧ್ವಜವನ್ನ ಇವತ್ತು ನಾವು ಹೆಚ್ಚಿನ ಗೌರವಯುತವಾಗಿ ನಾವು ಮನೆಗಳ ಮುಂದೆ ಇವತ್ತು ಅದನ್ನ ಆರಿಸ್ತಕ್ಕಂಥ ಒಂದು ಸಂದೇಶವನ್ನ ಕೇಂದ್ರ ಸರ್ಕಾರ ಕೊಟ್ಟಂಥದ್ದಷ್ಟೇ ಅಲ್ಲ, ಆದರೆ ಇವತ್ತು ಪವರ್ ಟಿವಿಯ ವತಿಯಿಂದ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೆ ಜವಾಬ್ದಾರಿಯುತವಾದಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸಿ ಈ ಒಂದು ಧ್ವಜವನ್ನ ಅವರೆಲ್ಲರಿಗೂ ಇವತ್ತು ಕೊಡ್ತಕ್ಕಂಥದ್ರ ಮುಖಾಂತರ ಆ ಧ್ವಜದ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥದ್ದಕ್ಕೆ ಪವರ್ ಟಿವಿ ಆಂದೋಲನ ಏನಿದೆ ಅದರ ಜೊತೆಯಲ್ಲಿ ಪವರ್ ಟಿವಿ ವತಿಯಿಂದ ಇತ್ತೀಚಿನ ದಿನಗಳಲ್ಲಿ ಈ ದೇಶಕ್ಕೆ ದೊಡ್ಡ ಪಿಡುಗಾಗಿರ್ತಕ್ಕಂಥ, ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಹಲವಾರು ರೀತಿಯ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಿಜವಾದ ನಮ್ಮ ಅಮೃತ ಮಹೋತ್ಸವದ ಒಂದು ಆಚರಣೆ ಅರ್ಥಪೂರ್ಣವಾಗಿ ಆಗಬೇಕು ಅಂದರೆ ಯಾವೊಂದು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಹಲವಾರು ಪೂರ್ವಿಕರ ಒಂದು ಅವರ ಹೋರಾಟದ ಫಲ ಏನಿದೆ, ಇವತ್ತು ಇಂಥ ಒಂದು ಭ್ರಷ್ಟ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಇವತ್ತು ತೊಡೆದಾಕ್ತಕ್ಕಂಥದ್ದು ಮತ್ತು ಪ್ರತಿಯೊಂದು ಬಡ ಕುಟುಂಬಗಳು ನೆಮ್ಮದಿಯ ಬದುಕನ್ನು ಕಾಣ್ತಕ್ಕಂಥ ಒಂದು ದಿನಗಳನ್ನು ತರತಕ್ಕಂಥದ್ರಲ್ಲಿ ಈ ಒಂದು ಪವರ್ ಟಿವಿಯ ಆಂದೋಲನ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ನಡೀತಾ ಇದೆ. ಅದಕ್ಕೆ ಈ ಒಂದು ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ರಾಜ್ಯದಲ್ಲಿ ಪವರ್ ದೃಶ್ಯ ಮಾಧ್ಯಮ ಅತ್ಯಂತ ಉತ್ತಮವಾದಂಥ ರೀತಿಯಲ್ಲಿ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಭ್ರಷ್ಟಾಚಾರ ಇರ್ಬೋದು, ಹಲವಾರು ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಅತ್ಯಂತ ದಿಟ್ಟತನದಿಂದ ಯಶಸ್ವಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ. 4 ವರ್ಷಗಳ ನೀವು ಪೂರೈಸಿದ್ದೀರಿ. ಮುಂದಿನ ದಿನಗಳು ಉತ್ತಮವಾದ ರೀತಿಯಲ್ಲಿ ಸಮಾಜವನ್ನು ತಿತ್ತಕ್ಕಂಥ ಕೆಲಸದಲ್ಲಿ ನಿಮ್ಮಿಂದ ಉತ್ತಮವಾದ ರೀತಿಯ ಕಾರ್ಯಕ್ರಮಗಳು ಬರಲಿ ಅಂತಕ್ಕಂಥದ್ದನ್ನು ನಿಮ್ಮೆಲ್ಲರಿಗೆ ಶುಭವನ್ನು ಕೋರಿ ಶುಭ ಹಾರೈಸ್ತೀನಿ. ಮಾಲೀಕರು ಮಂಗಳೂರಿನಿಂದ ಬೆಂಗಳೂರಿಗೆ ಬಂದು ಇಂದು ತಮ್ಮದೇ ಆದಂಥ ಒಂದು ತಂಡವನ್ನು ಕಟ್ಟಿಕೊಂಡು ಅತ್ಯಂತ ಯಾವುದೇ ಉತ್ಪ್ರೇಕ್ಷೆ ಇಲ್ಲದೆ ಹೇಳಿದ್ದನ್ನು ಸಾಧಿಸ್ತಕ್ಕಂಥ ಸ್ವಭಾವ. ನಾನು ನೋಡಿದ್ದೇನೆ ಅವ್ರನ್ನ. ವಿಡಿಯೋಕ್ಕೂ ಅವರ ಟಿವಿಗೆ ಹೋಗಿ ಒಂದಿನ ನನ್ನ ಭಾವನೆಯನ್ನು ವಿಡಿಯೋದಲ್ಲೇ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಟಿವಿನಲ್ಲಿ. ಯಾರಾದರೂ ತಪ್ಪು ಮಾಡಿದರೆ ಅದನ್ನು ಕೊನೆಯವರೆಗೂ ಸಾಧಿಸ್ತಕ್ಕಂಥ ಸ್ವಾಭಿಮಾನದ ಒಬ್ಬ ಯುವಕ ಮುಖಂಡ. ಕೊನೆಯವರೆಗೂ ಹೇಳಿದ್ದನ್ನು ಸಾಧಿಸ್ತಾರೆ. ಅನೇಕ ವಿಷಯಗಳನ್ನು ಹೊರಗೆ ತಂದು ಅದನ್ನು ಸಾಧಿಸಿ ತೀರಬೇಕು ಅಂತೇಳಿ ಎಷ್ಟೇ ಕಷ್ಟ ಆದರೂ ಹೋರಾಟ ಮಾಡುವ ಒಂದು ಜಯಮಾನ. ನಾನು ತುಂಬ ಹಲವಾರು ಘಟನೆಗಳನ್ನು ರಾಕೇಶ್ ಶೆಟ್ಟಿಯವರು ಜನತೆಯ ಮುಂದೆ ತಂದು ಕೊನೆಯವರೆಗೂ ಹೋರಾಟ ಮಾಡಿ ಆ ಟಿವಿಗೆ 4 ವರ್ಷ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರು ಯಾವುದೇ ವ್ಯಕ್ತಿಯ ಒಂದು ರಾಕೇಶ್ ಶೆಟ್ಟರು ಅಷ್ಟು ನಿಷ್ಠೆಯಿಂದ ನಾನು ನಿಮ್ಮ ಉಡುಪಿಯಿಂದ ಬಂದು ಇವತ್ತು ಒಂದು 20 ಟಿವಿ ಇರ್ಬೋದು, ಅವರೆಲ್ಲರ ಮುಂದೆ ನಿಂತು ಹೋರಾಟ ಮಾಡ್ತಾರೆ. ರಾಕೇಶ್ ಶೆಟ್ಟರವರಿಗೆ ನಾನು ಮೆಚ್ಕೊಳ್ತೇನೆ. ಮಾಲೀಕರಿಗೆ, ಸಿಬ್ಬಂದಿ ವರ್ಗದವರಿಗೆ ನಾನು ತುಂಬ ಆಭಾರಿ. ಕೃಷಿ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಮಣ್ಣಿನ ಮಗ ಅಂತಕ್ಕಂಥ
ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಾಡಿನ ಹಲವಾರು ಕೃಷಿಯನ್ನೇ ನಂಬಿ ಬದುಕ್ತಕ್ಕಂಥ ಶ್ರಮಜೀವಿಗಳ ಜೊತೆ ನಿಮ್ಮ ಈ ಒಂದು ಮಣ್ಣಿನ ಮಗ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಯಾರು ಈ ಒಂದು ಕೃಷಿ ವಲಯದಲ್ಲಿ ಭೂಮಿಯನ್ನು ನಂಬಿ ಯಶಸ್ವಿಯಾಗಿ ಇವತ್ತು ಕೃಷಿ ವಲಯ ಇದೆ ಅಂತಕ್ಕಂಥದ್ದನ್ನು ನಿರೂಪಿಸಿರ್ತಕ್ಕಂಥವ್ರನ್ನ ಭೇಟಿ ಮಾಡಿ ಅವರನ್ನು ಖುದ್ದು ಅವರ ಭೂಮಿಯಲ್ಲೇ ಭೇಟಿ ಮಾಡಿ ಅವರಿಂದ ಮಾಹಿತಿಗಳನ್ನು ತೆಗೆದುಕೊಂಡು ರೈತರಿಗೆ ಒಂದು ಉತ್ತಮವಾದ ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಕಾರ್ಯಕ್ರಮ ಏನು ಮೂಡಿ ಬರ್ತಿದೆ. ಪ್ರತಿ ರೈತ ಕುಟುಂಬಗಳು ಅದನ್ನು ಹೊರತುಪಡಿಸಿ ಹೊಸ ರೀತಿಯ ಇವತ್ತಿಗೆ ಲಾಭ ತರ್ತಕ್ಕಂಥ ರೀತಿಯಲ್ಲಿ ಈ ಒಂದು ಕೃಷಿ ಬದಲಾವಣೆ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ನಿಮ್ಮ ಕಾರ್ಯಕ್ರಮ ಎಲ್ರಿಗೂ ಪ್ರೇರೇಪಣೆ ಕೊಡಲಿ ಅಂತಕ್ಕಂಥದ್ದನ್ನು ಹಾರೈಸ್ತೀನಿ. ನಿವೃತ್ತಿ ಜೀವನ ಒಂದ್ಸಲ ಬರುತ್ತೆ, ಅದಾದ್ಮೇಲೆ ಒಂದು ಹೊಸ ಪ್ರಪಂಚಕ್ಕೆ ನಾವು ತೆರೆದುಕೊಳ್ತೀವಿ ಅಂತ. ಹೇಗಿದೆ ನಿವೃತ್ತಿಯ ಜೀವನ? ಇದೆಲ್ಲ ಒಂದೊಂದು ನಮ್ಮ ಬದುಕಿನಲ್ಲಿ ಬರತಕ್ಕಂಥ ಒಂದು ಡಿಫ್ರೆಂಟ್ ಸ್ಟೇಜಸ್ಸು ಅಥವಾ ಕಾಲಘಟ್ಟಗಳು ಅಂತ ಹೇಳ್ತೀವಿ. ಈಗ ನೋಡಿ, ಫಸ್ಟ್ 10 ಇಯರ್ಸು ನಾವು ಮಕ್ಕಳಿಗೆ ಏನು ಹೇಳ್ತೀವಿ, ನೀವು ವಯಸ್ಸೆಷ್ಟು ಅಂತ ಹೇಳ್ತೀವಿ. 10 ರಿಂದ 20 ವರ್ಷ ಏನು ಹೇಳ್ತೀವಿ, ಮಾರ್ಕ್ಸ್ ಎಷ್ಟು ಅಂತ ಹೇಳ್ತೀವಿ. ಆಮೇಲೆ 20 ರಿಂದ 30 ವರ್ಷ ಆ ವಯೋಮಿತಿಯಲ್ಲಿ ಏನು ಹೇಳ್ತೀವಿ, ನಿಮಗೆ ಸಂಬಳ ಎಷ್ಟು. 30 ರಿಂದ 50 ಏನು ಹೇಳ್ತೀವಿ, ಸಂಪಾದನೆ ಎಷ್ಟು. 50 ರಿಂದ 60 ಏನು ಹೇಳ್ತೀವಿ, ಬ್ಲಡ್ ಪ್ರೆಷರ್ ಎಷ್ಟು, ಬ್ಲಡ್ ಶುಗರ್ ಎಷ್ಟು. 60 ರಿಂದ 70 ಏನು ಹೇಳ್ತೀವಿ, ಪೆನ್ಷನ್ ಎಷ್ಟು. 70 ರಿಂದ ಆದಮೇಲೆ ಏನು ಹೇಳ್ತೀವಿ, ತಿರ್ಗಾ ವಯಸ್ಸೆಷ್ಟು ಅಂತೀವಿ. ಸರ್, ನೋಡ್ತಾ ಇದ್ದೀರಾ, ಇದೇ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು ಪವರ್ ಟಿವಿಗೆ ತುಂಬ ಹೃದಯದ ಹಾರೈಸಿದ್ದಾರೆ. ಅವ್ರು ಮಾತನಾಡಿರುವಂಥ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ರಾಜ್ಯದ ಜನತೆ ಕೂಡ ಕೇಳಿಸ್ಕೊಂಡ್ರು ಸರ್. ಅದರ ಜೊತೆಗೆ JDSನ ಹಿಂಬಾಲಕರು ಏನು ಹೇಳ್ತಾರೆ, ನಮಗೊಂದಿಷ್ಟು ಬೆದರಿಕೆ ಕರೆಗಳು ಅಥವಾ ಏನೋ ಒಂದು ವಾಟ್ ಎವರ್ ಏನು ಬರ್ತಿದೆ ಅವರು ಕೂಡ ಕೇಳಿಸ್ಕೊಂಡ್ರು. ಅದಕ್ಕೂ ಮುಂಚೆ ಒಂದ್ಸಲ ಸನ್ಮಾನ ಕೂಡ ಮಾಡಿದ್ವಿ ಪವರ್ ಟಿವಿಗೆ ಬಂದಂತಹ ಟೈಮಲ್ಲಿ. ಅದರ ವಿಡಿಯೋವನ್ನು ಕೂಡ ಇದೆ, ಆವಾಗಲೂ ಕೂಡ ಮಾತಾಡಿದ್ದಾರೆ ನೋಡಿ. ಆ ಒಂದು ಫೋಟೋಸ್ಗಳನ್ನು ಕೂಡ ನಾವು ಹಾಕ್ತಿದ್ದೀವಿ. ಪವರ್ ಟಿವಿಗೆ ಬಂದಿದ್ದರು ಕುಮಾರಸ್ವಾಮಿ ಅವರು. ಆ ಟೈಮಲ್ಲಿ ಕುಮಾರಸ್ವಾಮಿ ಅವರಿಗೆ ನಾವು ಸನ್ಮಾನ ಕೂಡ ಮಾಡಿದ್ವಿ. ಅವರು ಒಳ್ಳೆ ಕೆಲಸ ಮಾಡಿದಾಗ ಹೊಗಳಿ ಹಟ್ಟಕ್ಕೇರಿಸಿದಂತಹ ಉದಾಹರಣೆಗಳು ಕೂಡ ಸಾಕಷ್ಟಿದೆ. ನೀವೇ ಕೂತ್ಕೊಂಡು ಮಾತಾಡಿದ್ದೀರಾ, ಕುಮಾರಸ್ವಾಮಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಜನರ ಪರವಾಗಿ, ರೈತರ ಪರವಾಗಿ ಒಳ್ಳೆ ಕಾಳಜಿ ಇದೆ, ಅವ್ರ ಕೆಲಸ ಇದೇ ರೀತಿ ಮುಂದುವರಿಲಿ, ಮತ್ತೊಂದು ಸಲ ಮುಖ್ಯಮಂತ್ರಿಗಳಾಗಲಿ ಅಂತ ಹೇಳಿ ಹಾರೈಸಿದ್ದು ಕೂಡ ಇದೆ. ಆದರೆ ಈ ಟೈಮಲ್ಲಿ ತಪ್ಪು ಮಾಡಿದಾಗ ಅದನ್ನು ಶಿಕ್ಷಿಸೋದೇ ತಪ್ಪ ಅಂತ ಹೇಳಿ ಇದೇ ಕುಮಾರಸ್ವಾಮಿ ಅವರು ಹೇಳಿದ್ರು. ದೇವೇಗೌಡರು ಹೇಳಿದಂತಹ ಮಾತು ಬಹಳ ಅದ್ಭುತವಾಗಿತ್ತು. ಯಾಕಂದರೆ ದೇವೇಗೌಡರನ್ನ ನಾವು ಇವತ್ತಿಗೂ ಕೂಡ ಗೌರವಿಸ್ತೀವಿ. ನೀವು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ್ರಿ, ದೇವೇಗೌಡರನ್ನ ನಾನು ಇವತ್ತಿಗೂ ಕೂಡ ಗೌರವಿಸ್ತೀನಿ. ಒಂದಷ್ಟು ಉದಾಹರಣೆಗಳನ್ನ ಕೂಡ ನೀವು ಕೊಟ್ರಿ. ಆದರೆ ಮೊಮ್ಮಕ್ಕಳು ತಪ್ಪು ಮಾಡಿದಾಗ ಯಾಕೆ ದೇವೇಗೌಡರು ಎಲ್ಲೋ ಒಂದು ಕಡೆ ಬಹಳ ಮೌನಕ್ಕೆ ಶರಣಾಗಿದ್ದಾರೆ ಮತ್ತು ಸಮರ್ಥಿಸ್ಕೊಳ್ಳೋದಕ್ಕೆ? ಯಾಕಂದರೆ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾನೆ ಅನ್ನೋದು ಇಡೀ ಹಾಸನದ ಜನತೆಗೆ ಗೊತ್ತಿತ್ತು. ಹಾಸನದ ಬೀದಿಗಳಲ್ಲಿ ಪೆನ್ಡ್ರೈವ್ಗಳು ಹಂಚಿಕೆ ಆಗಿತ್ತು. ಒಂದು 3-4 ದಿನ ಪೆನ್ಡ್ರೈವ್ಗಳು ಹಂಚಿಕೆ ಆಯಿತು. ಮದುವೆ ಮನೆನೂ ಬಿಟ್ಟಿಲ್ಲ, ಪಾರ್ಕು ಬಿಟ್ಟಿಲ್ಲ, ಜನ ವಾಕ್ ಮಾಡ್ತಿದ್ದಾಗಲೂ ಕೂಡ ಬಿಟ್ಟಿಲ್ಲ. ಪೆನ್ಡ್ರೈವ್ ಹಂಚಿಬಿಟ್ಟು ಓಡೋಗಿರೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಅದೆಲ್ಲ ಆಗಿ ಅದು ನಿಜಾನಾ? ಆ ಪೆನ್ಡ್ರೈವಲ್ಲಿ ಇರೋದು ನಿಜಾನಾ? ಅದು ಪ್ರಜ್ವಲ್ಲೇನಾ? ಪ್ರತಿಯೊಂದನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ಮೇಲೇನೆ ನಾವು ಸುದ್ದಿಯನ್ನು ಬ್ರೇಕ್ ಮಾಡಿದ್ದು. ಅದು ನೀವು ಒಂದು 2 ದಿನ ಅದಕ್ಕೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ನೇ ಮಾಡಿದ್ದೀರಾ. ಹಾಸನಕ್ಕೆ ಹೋಗಿ ಅಲ್ಲಿಗೊಂದು ತಂಡ ಕಳಿಸಿ ಒಂದಷ್ಟು ಜನರನ್ನ ಕಾಂಟ್ಯಾಕ್ಟ್ ಮಾಡಿ ಆ ವಿಡಿಯೋ ಅವನೇ ಮಾಡ್ಕೊಂಡಿದ್ದು ನಿಜಾನಾ, ವಿಡಿಯೋದಲ್ಲಿರೋದು ಅವನೇನಾ, ಹಿಂಗೆ ಎಲ್ಲ. ಬಟ್ ಇಂಥ ಟೈಮಲ್ಲಿ ಈ ರೀತಿ ಆದಾಗ ಯಾಕಂಗೆ ಮಾತಾಡ್ತಿದ್ದಾರೆ ಅಂತ ಒಂದು ರೀತಿ ಹಾಸ್ಯಾಸ್ಪದ ಅನಿಸುತ್ತೆ ಸರ್ ಎಂಥವ್ರಿಗೂ ಕೇಳಿದ್ರೆ. ದೇವೇಗೌಡರು ಮಾತನ್ನು ನೀವು ಕೂಡ ಕೇಳಿಸ್ಕೊಂಡ್ರೆ, ಹಿಡಿದ ಹಠ ಬಿಡಲ್ಲ, ಸಂತ್ರಸ್ತರು ಅಥವಾ ಕಾನೂನು ಬಾಹಿರ ಕ್ರಮ ಯಾರು ಮಾಡ್ತಾರೆ ಅವ್ರ ವಿರುದ್ಧ ಕ್ರಮ ಆಗೋರ್ಗೂ ಬಿಡಲ್ಲ ಅಂತ. ಹಾಗಾಗಿ ಈ ಹಳೆ ಬೈಟ್ಗಳನ್ನ ಕೇಳಿದ್ರೆ ಏನನ್ಸುತ್ತೆ ಸರ್? ಐ ಆಮ್ ಸರ್ಪ್ರೈಸ್ಡ್. ಜನಗಳು ಅವರಿಗೆ ಬೇಕಾದಾಗೆ ಮಾಡಿದರೆ ಅಥವಾ ಅವರಿಗೆ ಲಾಭ ಆಗುವ ಹಾಗೆ ಮಾಡಿದರೆ ನಾವು ಒಳ್ಳೆಯವರಾಗ್ತೀವಿ. ಹೌದು. ನಾವು ಕೆಟ್ಟದ್ದನ್ನು ಇದು ಕೆಟ್ಟದು ಅಂತ ಹೇಳಿದ ಕೂಡಲೇ ನಾವು ವಿರೋಧ ಪಕ್ಷಕ್ಕೆ ಬಂದುಬಿಡ್ತೀವಿ, ಆಡಳಿತ ಪಕ್ಷದಿಂದ. ಜರ್ನಲಿಸಮ್ ಅಂದರೆ ಏನು? ವಿ ಆರ್ ಹಿಯರ್ ಟು ಕರೆಕ್ಟ್ ಸಮಥಿಂಗ್. ನಾನು ಜರ್ನಲಿಸ್ಟ್ ಆಗಿ ಇಲ್ಲಿಗೆ ಬಂದಿಲ್ಲ. ಐ ಆಮ್ ಆಲ್ಸೋ ಟೇಕನ್ ದಿಸ್ ಫೀಲ್ಡ್ ಆಸ್ ಎ ಚಾಲೆಂಜ್. ಮಾಧ್ಯಮಗಳಲ್ಲಿ ಏನನ್ನು ಹಾಳು ಮಾಡಬಹುದು ಅನ್ನೋ ಎಕ್ಸ್ಪೀರಿಯನ್ಸ್ ಆಗಿ ನಾನು ಇಲ್ಲಿ ಬಂದು ಕೂತ್ಕೊಂಡಿರೋದು. ಇನ್ನೊಬ್ಬನ ಮನೆ ಏನು ರೀತಿಯಾಗಿ ಹಾಳು ಮಾಡಬಹುದು ವಿದೌಟ್ ವೆರಿಫಿಕೇಷನ್ ಮಾಡಿದರೆ ಏನಾಗುತ್ತೆ ಅಂತ ಅದು ನನ್ನ ಜೀವನದಲ್ಲಿ ಆದಮೇಲೆ
ನಾನು ಈ ಮಾಧ್ಯಮ ಫೀಲ್ಡಿಗೆ ಚಾಲೆಂಜ್ ಆಗಿ ಮಾಧ್ಯಮವನ್ನು ಕಟ್ಟಿದವನು. 75 ಇಯರ್ಸ್ ಆಫ್ ಸ್ವಾತಂತ್ರ್ಯ ಸೆಲೆಬ್ರೇಷನ್ ಫಸ್ಟ್ ಫ್ಲ್ಯಾಗನ್ನು ನಾವು ಕಳಿಸಿದ್ದೆ, ತಿರಂಗವನ್ನು, ಪೂಜ್ಯರಾದ ಶ್ರೀಯುತ ದೇವೇಗೌಡರವರಿಗೆ. ಯಾಕಂದರೆ ಅವರು ಕರ್ನಾಟಕದ ಮೊದಲ ಹೆಮ್ಮೆ ಅಂತ ಹೌದು, ಅವರಿಗೆ ಕಳಿಸಿರೋದು ಫಸ್ಟ್ ಸೆಲೆಕ್ಷನ್. ಈವನ್ ಕುಮಾರಸ್ವಾಮಿ ಅವರಿಗೆ, ಯಾಕಂದರೆ ಮಾಜಿ ಮುಖ್ಯಮಂತ್ರಿಗಳು 2 ಟೈಮ್ ಆಗಿದ್ರು. ಹೌದು, ಅಪೇಕ್ಷೆ ಇಟ್ಕೊಂಡಲ್ಲ. ನಾನು ಇವತ್ತು ದೇವೇಗೌಡರ ಮನೆಗೆ ಹೋಗಿಲ್ಲ, ಹೌದು, ನಾನಿವತ್ತು ಹೋಗಿಲ್ಲ, ಬಟ್ ಅವರ ಮೇಲೆ ಆ ಗೌರವ ಇದೆ. ಎಕ್ಸಾಕ್ಟ್ಲಿ. ಕುಮಾರಸ್ವಾಮಿ ಅವರಿಗೆ ಕಳಿಸಿದ್ವಿ. ನಮ್ಮ ಮಣ್ಣಿನ ಮಗ 25ನೇ ಸಂಚಿಕೆಯ ಗೆಸ್ಟ್, ಆಗಿನ ಚೀಫ್ ಮಿನಿಸ್ಟರ್ ಅಲ್ಲ. ನಾವು ಸೆಲೆಕ್ಟ್ ಮಾಡುವಾಗ ಮಣ್ಣಿನ ಮಗ ಅಂತ ಒಂದು ಪ್ರೋಗ್ರಾಮ್ಗೆ 25 ವರ್ಷಕ್ಕೆ 25 ಎಪಿಸೋಡ್ಗೆ ಆ ರೀತಿಯ ಒಂದು ಟೈಟಲ್ಗೆ ಮ್ಯಾಚ್ ಆಗುವಂಥವರು, ಸೂಟ್ ಆಗುವವರಂತೂ ಬೇಕು, ರೈತರಿಗಾಗಿ ಏನಾದರೂ ಮಾಡಿದವರು ಬೇಕು ಅಂತ ನೆನಪಾಗಿದ್ದು ಕುಮಾರಸ್ವಾಮಿ ಅವರು. ಹೌದು, ಅವರನ್ನೇ ಮಾಡಿದ್ವಿ. ನೀವೆಲ್ಲ ಇಂಟರ್ವ್ಯೂಗಳನ್ನು ನೋಡಿದ್ರಿ. ಡಾಕ್ಟರ್ ಮಂಜುನಾಥ್ ಅವರ ಇಂಟರ್ವ್ಯೂ ನಾನೇ ಹೋಗಿ ಮಂಜುನಾಥ ಮನೆಗೆ ಹೋಗಿ ಒಮ್ಮೆ ಮಾಡ್ಕೊಂಬಂದೆ, ಎಕ್ಸಾಕ್ಟ್ಲಿ, ಕೋವಿಡ್ ಟೈಮಲ್ಲಿ. ಹೌದು, ಆಫ್ಟರ್ ದ್ಯಾಟ್ ದಿಸ್ ಈಸ್ ಆಲ್ ನಾಟ್ ಪೇಯ್ಡ್ ಪ್ರೋಗ್ರಾಮ್ಸ್. ಹೌದು, ದೇವೇಗೌಡರ ಫ್ಯಾಮಿಲಿಯಿಂದ ದುಡ್ಡು ತಗೊಂಡು ಅಥವಾ ಆ್ಯಡ್ ತಗೊಂಡು ಮಾಡಿದಂತಹ ಪ್ರೋಗ್ರಾಮ್ಗಳು ಅಲ್ಲ. ಹೌದು, ಕರೆದಾಗ ಹೋಗಿದ್ವಿ, ಕೇಳಿದ್ದನ್ನೆಲ್ಲ ಮಾಡಿಕೊಟ್ಟಿದ್ವಿ. ಬ್ರದರ್ ಹಿಂಗೆ ಬೇಕು ಅಂದರೆ ಹಿಂಗೆ ಬೇಕು. ಮುಖ್ಯಮಂತ್ರಿ ಅಲ್ಲದಿದ್ದರೂ ವಿರೋಧ ಪಕ್ಷದಲ್ಲೂ ಕೆಲವೇ ಸೀಟ್ ಇದ್ದರೂ ಕೂಡ ನಮ್ಮ ಆಫೀಸ್ಗೆ ಕುಮಾರಣ್ಣನವರು ಬಂದಾಗ ಅವರನ್ನು ಗೌರವಿತವಾಗಿ ನೋಡ್ಕೊಂಡಿದ್ವಿ. ಹೌದು, ಅವರನ್ನು ಗೌರವಿತವಾಗಿ ನೋಡ್ಕೊಂಡು, ಯಾಕಂದರೆ ಒಂದು ಗೌರವ, ಹೆಮ್ಮೆ. ಹೌದು, ಹೌದು. ಈಗ ಅದೇ ವಿಷಯಕ್ಕೆ ಬರುವ, ಕುಮಾರಸ್ವಾಮಿ ಅವರು ಹೇಳ್ತಾರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದವರು ರಾಕೇಶ್ ಶೆಟ್ಟರು, ಪವರ್ ಟಿವಿ ಬಳಗ. ಆ ಹೋರಾಟದಲ್ಲಿ ಏನೇನು ಕಷ್ಟಪಟ್ಟರು ಕೂಡ ಲಾಸ್ಟ್ವರೆಗೆ ನಿಂತ್ಕೊಂಡ್ರು. ಹೌದು, ಮೋರ್ ದೆನ್ ದ್ಯಾಟ್ ನನ್ನ ಇವತ್ತಿನ ಹೋರಾಟಕ್ಕೆ ಇನ್ಸ್ಪಿರೇಷನ್ನೇ ದೇವೇಗೌಡರು. ಎಕ್ಸಾಕ್ಟ್ಲಿ. ನಾನು ಇವತ್ತು ಯಾವುದು ಹೋರಾಟ ಮಾಡ್ತಾ ಇದ್ದೀನಿ ಅದಕ್ಕೆ ಇನ್ಸ್ಪಿರೇಷನ್ನೇ ದೇವೇಗೌಡರು. ನಿನ್ನೆ ನಾನು ಹೇಳ್ತಾ ಇದ್ದೆ, ನನಗೆ ಇವರು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಫಾರ್ ಕರ್ನಾಟಕ CM ಅಂತ ಯಾವುದೋ ಒಂದು ಪೇಜ್ ಇದೆ, ಅದರಲ್ಲಿ ನನ್ನ ನಂಬರ್ ಹಾಕಿ ರಾಕೇಶ್ ಶೆಟ್ಟರ್ಗೆ ಫೋನ್ ಮಾಡಿ ಬೈರಿ ಅಂತ ಹಾಕಿದ್ರು. ಕುಮಾರಸ್ವಾಮಿ ಅವರು ಹಾಕ್ಸಿದ್ರು. ಐ ಫೆಲ್ಟ್ ವೆರಿ ವೆರಿ ಫನ್ನಿ. ಯಾಕಂದರೆ ನಾವು ಮಹಾನುಭಾವರು ಅಂತ ತಿಳ್ಕೊಂಡಿರ್ತೀವಿ, ಹೌದು, ಅಂಥವ್ರ ಹತ್ರ ಕೀಳುಮಟ್ಟದ ಭಾಷೆಗಳು, ಕೀಳುಮಟ್ಟದ ಕಾರ್ಯಗಳು, ಕೀಳುಮಟ್ಟದ ಕೆಲಸಗಳು ಟೈಮ್ ಟು ಟೈಮ್ ಚೇಂಜ್ ಆದಾಗ ಉಂಟಲ್ಲ, ನಾವು ಉಸಿರವಳ್ಳಿ ಅಂತ ಹೇಳ್ತೀವಿ. ಎಕ್ಸಾಕ್ಟ್ಲಿ. ಈ ರೀತಿಯ ಒಂದು ಜಾಯಮಾನದವರು ಇರ್ತಾರ ಅಂತ ನಾನು ಆಗ ನನ್ನ ಎಡಿಟರ್ಸ್ ಟೀಮ್ ಕೇಳಿದೆ, ಬ್ರದರ್ಸ್ ನಾಳೆ ಒಂದು ಪ್ರೋಗ್ರಾಮ್ ಮಾಡಬೇಕು, ಅದಕ್ಕೆ ಲೀಸ್ಟ್ ಕೊಟ್ಟೆ ನಾನು. ಏನೇನು ಲೀಸ್ಟ್ ಅಂದರೆ ಫಸ್ಟ್ ಹೇಳಿದೆ, ನಮಗೆ ದೇವೇಗೌಡರು ನನ್ನ ಬಗ್ಗೆ ಹರಸಿ ಮತ್ತು ಆರೈಸಿ ಎರಡನ್ನೂ ಮಾತಾಡಿದ್ದಾರೆ, ಅದು ಒಂದು ಬೈಟ್ ಬೇಕು. ಅವರೇ ಮರ್ತೋಗ್ಬಿಟ್ಟಿದ್ರು, ಸರ್ ಅಂಥದ್ದೇನಾದರೂ ಮಾತಾಡಿದ್ದೀರಾ ಅಂತ. ಬಟ್ ನನಗೆ ನೆನಪಿದೆ, ನಾನು ಅವ್ರಿಗೆ ಹೇಳಿದೆ 4th anniversary ಟೈಮಲ್ಲಿ ವಿಶ್ ಬೈಟಲ್ಲಿ ದೇವೇಗೌಡರು ಈ ಮಾತನ್ನು ಹೇಳಿದ್ದಾರೆ, ಆ ವಿಡಿಯೋ ತೆಗಿರಿ ಅಂತ. ಕುಮಾರಸ್ವಾಮಿ ಅವರು ಈ ಮಾತನ್ನು ಹೇಳಿದ್ದಾರೆ, ವಿಡಿಯೋ ತೆಗಿರಿ ಅಂತ. ಯಾಕಂದರೆ ಜರ್ನಲಿಸ್ಟೇ ಅಲ್ಲದ ನಾನು ಒಂದು ಚಾನಲ್ ಕಟ್ಟಿ ಬೆಳೆಸಿ ಉಳಿಸಿ ಆ ಒಂದು ಚಾನಲ್ ಬಗ್ಗೆ ದೇವೇಗೌಡರು ಸ್ವಚ್ಛಂದವಾಗಿ ಮಾತಾಡಿದಾಗ ನನಗೆ ಆದ ಹೆಮ್ಮೆ, ನನಗೆ ಆದ ಆ ಒಂದು ಇನ್ಸ್ಪಿರೇಷನ್, ಐ ಟೋಲ್ಡ್ ಐ ಆಮ್ ಇನ್ ರೈಟ್ ಡೈರೆಕ್ಷನ್. ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು 90, ಆಗ ಅವರಿಗೆ 90 ವರ್ಷ, ಈಗ 2 ವರ್ಷ ಜಾಸ್ತಿ, 90 ವರ್ಷ ಆದ ದೇವೇಗೌಡರು ಹಳ್ಳಿಯಿಂದ ಡಿಲ್ಲಿವರೆಗೆ ಹೋಗಿ ಭಾರತವನ್ನೇ ಆಳಿದಂತಹ ನಮ್ಮ ಹೆಮ್ಮೆಯ ಮಣ್ಣಿನ ಮಗ ಅಂತ ತಿಳಿದ ನಾವು ರಾಜಕೀಯದಲ್ಲಿ ಎಲ್ಲ ರೀತಿಯ ತಂತ್ರಗಳನ್ನು ಉಪಯೋಗಿಸಿ, ರಾಜಕೀಯ ಒಂದು ತಂತ್ರ, ತನ್ನದೊಂದು ಪಾರ್ಟಿಯನ್ನು ಮಾಡಿಬಿಟ್ಟು ಇವತ್ತು ಅವರು ಉಡುಪಿಯಿಂದ ಬಂದ ಒಂದು ಹುಡುಗ ಇಲ್ಲಿ ಬಂದು ಬೆಂಗಳೂರಿಗೆ ಬಂದು ಅವರು ಹೇಳ್ತಾರೆ, ಇಷ್ಟು ಚಾನಲ್ಗಳ ಮಧ್ಯೆ ಕಟ್ಟಿ ಬೆಳೆಸಿ ಉಳಿಸಿ ಹೋರಾಡಿ ಯಾರ್ಯಾರು ಎಷ್ಟೆಷ್ಟು ಪ್ರಾಬ್ಲಮ್ಗಳನ್ನು ಕೊಟ್ಟರು ದಿಟ್ಟದಿಂದ ಹಿಡಿದಿದ್ದನ್ನು ಬಿಡಲ್ಲ, ಕನ್ಕ್ಲೂಷನ್ ಕೊಡುವವರೆಗೆ ಬಿಡಲ್ಲ, ನ್ಯಾಯ ಕೊಡಿಸ್ಬೇಕಂದ್ರೆ ಲಾಸ್ಟ್ವರೆಗೆ ನಿಂತ್ಕೋತಾರೆ, ಯಾವುದಕ್ಕೂ ಬಿಡಲ್ಲ ಅಂತ ಹೇಳಿದ ದೇವೇಗೌಡರು ಈಸ್ ಮೈ ಇನ್ಸ್ಪಿರೇಷನ್. ನನಗೆ ಅನಿಸ್ತು, ವಾಟ್ ಮೋರ್ ಐ ವಾಂಟ್. ಹೌದು, ನಮ್ಗೆ ಇದಕ್ಕಿಂತ ಜಾಸ್ತಿ ಏನು ಬೇಕು? ಖಂಡಿತ ಕರೆಕ್ಟ್. ಅದು ನಾನು ಆದರೂ ಒಂದೇ ನನ್ನ ಮನೆಯದ್ದಾದರೂ ನಾಳೆ ನಾನು ತೋರಿಸ್ಲೇಬೇಕು. ಹೌದು,
ನಾನು ಹೇಳ್ತೀನಿ ನನ್ನ ಎಡಿಟರ್ಸ್ಗೆ, ಸ್ಟೋರಿ ಬಂದರೆ ನನ್ನ ಅಪ್ಪಂದು ಬಂದರೂ ಸರಿ ಅಂತ ಇದ್ದರೆ ಹಾಕಿ, ನನ್ನ ಹತ್ರ ಕೇಳಬೇಡಿ ಅಂತ. ಖಂಡಿತ ಸರ್, ಹೌದು. If it is a story, if you feel it is a true, don't ask me. Even if it is my father's, just telecast.